ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೋಮವಾರ, ಹಾಗೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1 ಗಂಟೆ. ಹಾಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ, ಇವತ್ತು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋದು ಅಂದ್ಕೊಂಡೆ. ಓಕೆ, ಸ್ಟಾರ್ಟ್ ಮಾಡೋಣ, ವಿಡಿಯೋ ಹೆಂಗೆ ಹೋಗುತ್ತೆ ಹಂಗೆ ಹೋಗಲಿ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ನಿನ್ನೆ ಡೆಕಾತ್ಲಾನಿಂದ ಬಂದಮೇಲೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಬೆಳಗ್ಗೆಯಿಂದನೇ ಯಾವುದೇ ವಿಡಿಯೋ ಮಾಡಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾಗೆ ನಂದು ಸ್ಲಿಪ್ಪರು ನೆನೆ ಕ್ಲಿಯರಾಗಿ ತೋರಿಸಿಲ್ಲ, ಇವಾಗ ಕ್ಲಿಯರಾಗಿ ತೋರಿಸ್ತೀನಿ. ಓಕೆ, ನೋಡಿ, ಇದೇ ಸ್ಲಿಪ್ಪರು. ನಾನು ಸಾಕ್ಸ್ ಹಾಕಿದ್ದೀನಿ, ಇದು ವೈಟ್ ಸಾಕ್ಸು. ಮತ್ತು ಅಲ್ಲಿ ನಾನು ಸಾಕ್ಸು ಕೂಡ ನೋಡಿದೆ. ನನಗೆ ಸಿಲ್ಕ್ದು ಸಾಕ್ಸು ಬೇಡ, ನನಗೆ ಕಾಟನ್ನು ಸಾಕ್ಸೇ ಬೇಕು. ಏಕೆಂದರೆ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸಿಲ್ಕ್ ಏನಾಗುತ್ತೆ ಅಂದರೆ ಸ್ವಲ್ಪ ಜಾರುತ್ತೆ. ಅದಕ್ಕೆ ಕಾಟನ್ ಚೆನ್ನಾಗಿ ಕೂರುತ್ತೆ ಗ್ರಿಪ್ಪಾಗಿ ಕಾಲಿಗೆ. ಅದಕ್ಕೆ ಕಾಟನ್ ಹುಡುಕ್ತೆ, ಕಾಟನ್ ಸಿಗಲಿಲ್ಲ. ಮತ್ತು ಡೆಕಾತ್ಲಾನಲ್ಲಿ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೇಟ್ಗಳು. ಈ ಥರ ಇದೆ. ಇದು ಬಂದು ಪ್ಲಾಸ್ಟಿಕ್ಕು, ನೀವು ನೋಡ್ತಿರ್ಬೋದು, ಪ್ಲಾಸ್ಟಿಕ್ ಸ್ಲಿಪ್ಪರ್ ಇದು ಅಂದರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 3 ಹೋಲ್ ಇದೆ, ಮತ್ತು ಇಲ್ಲೊಂದೆರಡು ಕೆಳಗಡೆ 2 ಹೋಲ್ ಇದೆ. ನಾನು ಮನೆಗೆ ಬಂದಮೇಲೂ ಕೂಡ ನನಗೆ ನೀರಲ್ಲಿ ಯೂಸ್ ಮಾಡೋ ತನಕ ಸ್ವಲ್ಪ ಸಮಾಧಾನ ಇರಲಿಲ್ಲ, ಏನು ಜಾರುತ್ತಾ ಇಲ್ವೋ ಅಂಥೇಳಿ. ಕೌಶಿ ಹೇಳ್ದೆ, ಇಲ್ಲಮ್ಮ ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡಾಡೋದಕ್ಕೆ ಅಂತಲೇ ಇರುವಂಥ ಸ್ಲಿಪ್ಪರು ಅಂಥೇಳಿ. ಇದು ಪ್ಲಾಸ್ಟಿಕ್ ಆದರೆ ಚೆನ್ನಾಗಿದೆ. ಮತ್ತು ಡೆಕಾತ್ಲಾನಲ್ಲಿ ಯಾವುದೇ ಪ್ರಾಡಕ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನು ಸುಮಾರು ತಂದಿದ್ದೀವಿ, ಮತ್ತು ಸುಮಾರು ವರ್ಷವೂ ಕೂಡ ಆಗಿತ್ತು ಹೋಗಿ. ಮತ್ತು ಸಾಕ್ಸು ನಾನು ಸ್ಲಿಪ್ಪರ್ ಸಾಕ್ಸ್ ಅಂತ ಬರುತ್ತೆ, ಇದು ಶೂದು ಸಾಕ್ಸು, ಅಂದರೆ ಕೌಶಿದು. ಅವನು ಯೂಸ್ ಮಾಡಲ್ಲ ಅಂಥೇಳಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ಲಿಪ್ಪರ್ ಸಾಕ್ಸ್ ಅಂತೇಳಿ ಬರುತ್ತೆ, ಅದನ್ನು ತಗೋಬೇಕು. ಈ ರೀತಿಯಾಗಿದೆ, ಜಾರಲ್ಲ ನೀರಲ್ಲಿ. ಮತ್ತು ನನಗೆ ಈ ನೆಲಕ್ಕೂ ಕೂಡ ಜಾರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಇಲ್ಲೂ ಕೂಡ ಜಾರಲ್ಲ, ಆರಾಮಾಗಿರುತ್ತೆ, ಗ್ರಿಪ್ ಇದೆ. ಪ್ಲಾಸ್ಟಿಕ್ ಅಂದರೆ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, 500 ಕೊಡ್ಬೋದು, ಕೊಟ್ಟಿದ್ದೇನೋ ಅನ್ಸಲ್ಲ. ಆದರೆ ಜಾರಬಾರ್ದು, ನನಗೆ 500 ರೂಪಾಯಿ 600 ರೂಪಾಯಿ ಆಗಲಿ, ಆದರೆ ಎಲ್ಲೂ ಜಾರಬಾರ್ದು. ಏಕೆಂದರೆ ಯಾಕೆ ಯಾವಾಗಲೂ ನಾನು ಜಾರಬಾರ್ದು ಅಂತ ಹೇಳ್ತೀನಿ ಅಂದರೆ, ಇವಾಗ ಸಡನ್ನಾಗಿ ಏನೋ ಒಂದು ಆಯಿತು, ಆವಾಗ ನಾನು ಬಚ್ಚಲು ಮನೇಲಿ ಇರ್ತೀನೋ, ಅವಾಗೇನಾಗುತ್ತೆ, ಸಡನ್ನಾಗಿ ಓಡೋಗಬೇಕು, ಅಥವಾ ಇಲ್ಲಿಂದನೇ ನೀರು ಅಂತಲ್ಲ, ಈ ನೆಲದ ಮೇಲಿಂದನೇ ಓಡೋಗಬೇಕು ಅಂದರೆ ಅದೇನಾಗುತ್ತೆ, ಜಾರ್ಬಿಡುತ್ತೆ. ಅಕಸ್ಮಾತ್ ಎಲ್ಲಾದರೂ ಒಂದೊಂದು ಡ್ರಾಪ್ ನೀರು ಬಿದ್ದಿದ್ರೂ ಜಾರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈಗ ಬೆಕ್ಕು ಎಲ್ಲೋ ಕಿರ್ಸ್ಕೊಳ್ತು ಅಥವಾ ಯಾವುದೋ ಬೆಕ್ಕು ಬಂದ್ಬಿಟ್ಟು ಕಚ್ಬಿಡ್ತು, ಅವಾಗ ಏನು ಮಾಡ್ತೀನಿ, ಫಾಸ್ಟಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅವಾಗ ನಾನು ಚಪ್ಪಲಿ ಹಾಕಿದ್ದೀನಿ, ಇದು ಬಿಚ್ಚಿಬಿಟ್ಟು ಓಡಬೇಕು, ಆ ಥರ ಏನಿರಲ್ಲ ತಲೆಯಲ್ಲಿ. ಅಲ್ಲೇನೋದೇನೋ ಕಚ್ತಾ ಇದೆ, ಆವಾಗ ಫಾಸ್ಟಾಗಿ ಓಡ್ತೀವ, ಆವಾಗ ಎಲ್ಲಾದರೂ ಒಂದು ಡ್ರಾಪ್ ನೀರು ಬಿದ್ರೂ ಅದು ಜಾರ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಸ್ಲಿಪ್ಪರ್ನ ಇದೇ ಥರ ಜಾರಬಾರ್ದು ಅಂತಲೇ ತೊಗೊಳ್ತಿದ್ದೆ. ಮತ್ತೇನಂದರೆ ಸುಮಾರು ಬ್ರ್ಯಾಂಡೆಡ್ ಇದೆ, ಅದು ಮನೆಗೆ ಹಾಕೋ ಸ್ಲಿಪ್ಪರ್ ಅಂತಲೇ ಇರುತ್ತೆ. ಅದನ್ನು ತೊಗೊಬಂದಿದ್ದೀನಿ, ಸುಮಾರು ತಂದಿದ್ದೀನಿ ನಾನು, ಇದೇನಲ್ಲ, ಇದೊಂದೇ ಅಂತಲ್ಲ. ಅದೇನಾಗುತ್ತೆ, ಹೊಸದ್ರಲ್ಲಿ ಒಂದಷ್ಟು ದಿನ ಯೂಸ್ ಮಾಡಿದ ಮೇಲೆ ಕೆಳಗಡೆ ಒಂದು ಗ್ರಿಪ್ ಕೊಟ್ಟಿರ್ತಾರೆ, ಅದಿದ್ದರೆ ಜಾರಲ್ಲ. ಆದರೆ ಅದೇನಾಗುತ್ತೆ, ಬೇಗ ಸೌದೋಗುತ್ತೆ. ಮತ್ತು ಅದೇನಾಗಿರುತ್ತೆ, ಸ್ಲಿಪ್ಪರ್ ತುಂಬ ಸಾಫ್ಟ್ ಇರುತ್ತೆ, ಅದು ಮುಟ್ಟಿದ್ರೇ ಸಾಫ್ಟ್ ಅನಿಸ್ತಾ ಇರುತ್ತೆ. ಅದು ಏನಾಗುತ್ತೆ ಅಂದರೆ ಜಾರ್ಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ. ಫಸ್ಟ್ ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. 1 ತಿಂಗಳಾದಮೇಲೆ ಅದು ಸೌದೋಗ್ಬಿಡುತ್ತೆ ನೋಡಿ, ಫುಲ್ಲು ನೈಸ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಒಂದು ಡ್ರಾಪ್ ಇಲ್ಲಿ ಹಾಲಲ್ಲಿ ಅಥವಾ ಕಿಚನ್ನಲ್ಲಿ ಎಲ್ಲಾದರೂ 1 ಡ್ರಾಪ್ ನೀರು ಬಿದ್ದಿದ್ರೂ ಕಾಲಿಟ್ಟರೆ ಹೋಗದೆ ಅದು ಕಾಲು ಸೊಯ್ಯ ಅಂತ, ಹಿಂಗೆ ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ, ಆ ಥರ ಆದಾಗ ಏನಾಗುತ್ತೆ, ಕಾಲಿಗೆ ಪ್ರಾಬ್ಲಮ್ ಆಗುತ್ತೆ ನನಗೆ. ಅದಕ್ಕೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಏನು ಹೇಳ್ತೀವಿ, ನನಗೆ ಸ್ಲಿಪ್ಪರ್ ಬೇಕು, ಈ ಥರದ್ದೇ ಬೇಕು ಅಂತೇಳಿ ಹುಡುಕ್ತಾ ಇದೆ. ಆದರೆ ಈ ಥರ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಯಾವುದೋ ಬೇರೆ ಪ್ಲ್ಯಾನ್ ಇತ್ತು, ಅಂದರೆ ನನ್ನದೇ ಬೇರೆ ಪ್ಲ್ಯಾನ್ ಇತ್ತು. ಮತ್ತು ಅಲ್ಲೋದ್ಮೇಲೆ ಅದು ಸಿಗಲಿಲ್ಲ, ಮತ್ತೇನೋ ಉಲ್ಟಾ ಹಂಗೆ ಅಲ್ವಾ, ನಾವು ಅಂದ್ಕೊಂಡಿರೋದೇನೂ ಸಿಗಲ್ಲ. ಆಮೇಲೆ ಅದು ಇರಲಿಲ್ಲ ಅನಿಸುತ್ತೆ, ಆ ಥರ ಬಂದಿರಲಿಲ್ಲ, ಅದಕ್ಕೆ ಅದು ಸಿಗಲಿಲ್ಲ ನಮಗೆ ಅಷ್ಟೇ. ಓಕೆ, ಆ ಥರ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗೆ
ಶನಿವಾರ ಸಂತೆಗೆ ಹೋದಾಗ ಒಂದಷ್ಟು ಸೌತೆಕಾಯಿಗಳನ್ನ ತಂದಿದ್ದೆ. ಇಲ್ಲಿ ನೋಡಿ, ಸೌತೆಕಾಯಿ ಮತ್ತು ಗೆಡ್ಡೆಕೋಸು. ಆದಷ್ಟು ನಾನು ಗೆಡ್ಡೆಕೋಸನ್ನ ಈ ಥರ ಪುಟಾಣಿ ತಗೊಬರ್ತೀನಿ. ಇದೇನೆಂದರೆ ಜಾಸ್ತಿ ದಿನ ಇಟ್ಟಷ್ಟು ಥರ ಬೆಂಡಾಗ್ಬಿಡುತ್ತೆ ಒಳಗಡೆ ಎಲ್ಲ. ಅದಕ್ಕೆ ಚಿಕ್ಕ ತೊಗೊಬಂದಿದ್ದೆ. ಜಾಸ್ತಿ ನಾನು ಸಾಂಬಾರಿಗೆಲ್ಲ ಯೂಸೇ ಮಾಡಲ್ಲ. ಈ ಥರ ತಂದರೆ ಇದನ್ನು ಕಟ್ ಮಾಡಿಬಿಟ್ಟು ತಿಂದ್ಬಿಡ್ತೀವಿ. ಅದಕ್ಕೆ ಇದು ಮತ್ತು ಸೌತೆಕಾಯಿ ಎರಡನ್ನೂ ತೊಗೊಬಂದಿದ್ವಿ. ಅಂದರೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ. ಶನಿವಾರ ತಂದಿರೋದು, ಶನಿವಾರದಿಂದ ಹಾಗೇ ಬಿದ್ದಿದೆ ಫ್ರಿಜ್ ಮೇಲೆ. ನನಗೆ ಫ್ರಿಜ್ ಒಳಗಡೆ ಇಟ್ಟರೆ ಏನಂದರೆ ಮರ್ತೋಗ್ಬಿಡುತ್ತೆ. ಮತ್ತು ಆವಾಗ ಅಲ್ಲೇನಾಗುತ್ತೆ, ಸೌತೆಕಾಯಿನೂ ಹಾಳಾಗುತ್ತೆ. ಅದು ಕೂಡ ಸ್ವಲ್ಪ ದಿನ ಆದಮೇಲೆ ಬೆಂಡ ಥರ ಆಗ್ಬಿಡುತ್ತೆ. ಇದು ಅದೇ ಥರನೇ ಆಗ್ಬಿಡುತ್ತೆ ಅಂದ್ಬಿಟ್ಟು ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಫ್ರಿಜ್ ಮೇಲೆ ಇಟ್ಟರೆ ಅವಾಗವಾಗ ನೆನಪಾಗ್ತಾ ಇರುತ್ತೆ ಅಂತೇಳಿ ಅಲ್ಲಿಟ್ಟಿದ್ದೀನಿ. ಆದರೆ ಅಲ್ಲಿಟ್ಟರೂ ಕೂಡ ನೆನಪೇ ಆಗಿಲ್ಲ ನೋಡಿ. ಇವಾಗ ಏನಕ್ಕೋ ಬಂದೆ ನೆನಪಾಗ್ತಿದೆ. ಹಾಗೆ ಇವತ್ತು ಮುದ್ದೆ ಮಾಡಲ್ಲ. ರಾತ್ರಿ ಅಲ್ಲಿಂದ ಬಂದಮೇಲೆ ಡೆಕೋತ್ಲಾನಿಂದ ಹಸಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೆ, ಅದೇ ಇದೆ. ಮತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಇವಾಗ ಜಸ್ಟ್ ತಿಂದಿದ್ದೀನಿ ನಾನು. ಅದಕ್ಕೆ ಮೋನ್ಮಮ್ಮಗೆ ರೈಸ್ ಮಾಡಿದ್ದೀನಿ. ರಾತ್ರಿ ಬೇಕಾದ್ರೆ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ, ರಾತ್ರಿಗೆ ಏನಾದರೂ ಸಾಂಬಾರೆಲ್ಲ ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ. ಓಕೆ, ಇವಾಗ ಸೌತೆಕಾಯಿನ ಕಟ್ ಮಾಡಿರ್ತೀನಿ. ಕಟ್ ಮಾಡಿಟ್ರೆ ಪ್ಲೇಟಲ್ಲಿ ನೆನಪಾದರೂ ಆಗುತ್ತೆ. ಸುಮ್ಮನೆ ಫ್ರಿಜ್ ಮೇಲೆ ಇಟ್ಟು ಅದು ಹಾಗೇ ಇರುತ್ತೆ ಅಷ್ಟೇ. ಓಕೆ, ಸಿಪ್ಪೆ ಎಲ್ಲ ತೆಗಿಬಾರ್ದು ಅಂತಾರೆ. ನಾನು ಒಂದೊಂದ್ಸರಿ ಸಿಪ್ಪೆ ತೆಗಿತೀನಿ, ಒಂದೊಂದ್ಸರಿ ತೆಗಿಯಲ್ಲ. ಒಂದೊಂದ್ಸರಿ ಊರಿಗೆಲ್ಲ ಹೋಗ್ತೀವಿ ನೋಡಿ, ಆವಾಗ ಗದ್ದೆಯಲ್ಲೆಲ್ಲ ಅಲ್ಲೇ ಡೈರೆಕ್ಟಾಗಿ ಸೌತೆಕಾಯಿ ಕಿತ್ಕೊಂಡು ತಿನ್ನುವಾಗ ಸಿಪ್ಪೆ ಎಲ್ಲ ತೆಗಿಯೋದೇ ಇಲ್ಲ. ಏನು ಮಾಡ್ತೀವಿ, ಅಲ್ಲೇ ತೊಳೆದ್ಬಿಟ್ಟು ನೀರಲ್ಲಿ, ಅಲ್ಲಿ ನೀರು ಅಂದರೆ ಯಾವ ಥರ ನೀರು ಅಂದರೆ ಈ ಬಾವಿ ಎಲ್ಲ ತೋಡಿರ್ತಾರೆ, ಚಿಕ್ಕ ಚಿಕ್ಕ ಬಾವಿ ಎಲ್ಲ, ಅಲ್ಲಿ ನೀರೆಲ್ಲ ಹಾಕೋದಕ್ಕೆ ಅಲ್ಲೇ ತೊಳೆದ್ಬಿಟ್ಟು ಹಾಗೇ ಹಿಂದೆ ಮುಂದೆ ಕಹಿ ತೆಗಿಬೇಕಲ್ವ, ಅದನ್ನು ಕೂಡ ತೆಗಿಯಲ್ಲ. ಹಂಗೆ ತೊಳೆದ್ಬಿಟ್ಟು ಕಚ್ಚ ಕಚ್ಚ ಅಂತ ತಿನ್ಬಿಡೋದು. ಆದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ, ನೀಟಾಗಿ ತೊಳಿಬೇಕು. ಮತ್ತು ನೀರು ನೀಟಾಗಿರುತ್ತೆ, ಆದರೂ ಹಂಗೆ ಸ್ವಾಹ ಮಾಡಿಬಿಡ್ತೀವಿ. ಓಕೆ, ಹಾಗೆ ಇಲ್ಲಿ ಬಾದಾಮು ಏನು ಮಾಡಿದ್ದೀನಿ ಅಂದರೆ, ಇದು ಒಂದು ಡಬ್ಬ ಕಾಣಿಸಿದೆಯಲ್ಲ, ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಇಟ್ಬಿಟ್ಟಿದ್ದೀನಿ. ಡೈಲಿ ಇವಾಗ ಬಾದಾಮಿ ನೆನೆಸೋದೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಮೋನ್ಮಮ್ಮ ಹೇಳ್ತಾ ಇರ್ತಾರೆ, ಅಂದರೆ ಬೇರೆ ಡ್ರೈ ಫ್ರೂಟ್ಸ್ಗಿಂತ ಬಾದಾಮಿನ ಡೈಲಿ ನೆನೆಸು ಅಂತೇಳಿ. ನಾನು ನೆನೆಸೋದೇ ಇಲ್ಲ. ಅದಕ್ಕೆ ಇವತ್ತು ರಾತ್ರಿ ನೆನೆಸೋಣ ಅಂತೇಳಿ ತೊಗೊಂಡು ಅದಕ್ಕೆ ಅದನ್ನ ಹೊರಗಡೆನೇ ಇಟ್ಟಿದ್ದೀನಿ. ಇದನ್ನಾದರೂ ಡೈಲಿ ನೆನೆಸೋಣ ಅಂತೇಳಿ ಇಲ್ಲಿಟ್ಟರೆ ನೋಡ್ತೀನಲ್ಲ, ಅವಾಗ ತೆಗೆದು ನೆನೆಸ್ಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಅಲ್ಲೇ ಇರುತ್ತೆ. ಅದಕ್ಕೆ ಅದನ್ನು ಆ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಇದು ಬಂದು ಸಂಜೆ, ಅಂದರೆ ರಾತ್ರಿ ಒಂದು 6:30 ಆ ಥರ ಟೈಮು. ಹಾಗೆ ಸೀರಿಯಲ್ಲು ನೋಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಸೀರಿಯಲ್ಗೆ ನಾವು ಅಡಿಕ್ಟ್ ಆಗಿಬಿಟ್ರೆ ಅದು ಡೈಲಿ ನೋಡಬೇಕು ಅಂತ ಅನಿಸುತ್ತೆ. ಎಷ್ಟೇ ಕೆಲಸ ಇದ್ರೂ ಏನೇ ಇದ್ರೂ ಅದನ್ನು ಬಿಟ್ಟು ಬಂದು ಸೀರಿಯಲ್ ಮುಂದೆ, ಅಂದರೆ ಟಿ ವಿ ಮುಂದೆ ಕೂತ್ಕೊಬಿಡ್ತೀವಿ. ನಾನು ಸ್ವಲ್ಪ ದಿನ ಅಂದರೆ ಆ ಟೈಮಲ್ಲಿ, ಅಂದರೆ 9:30 ಆ ಥರ ಟೈಮಲ್ಲಿ ಒಂದು ಸೀರಿಯಲ್ ಅಷ್ಟೇ ನೋಡ್ತಾ ಇದ್ದಿದ್ದು. ಇವಾಗ ಹಾಗೆ ಅಡ್ವರ್ಟೈಸ್ ಎಲ್ಲ ನೋಡುವಾಗ, ಈಗ ಫೇಸ್ಬುಕ್ಕಲ್ಲೆಲ್ಲ ನೋಡುವಾಗ ಈ ಒಂದೆರಡು ಧಾರಾವಾಹಿಗಳು ಅದೇ ಥರ ಒಂಥರ ಅಡಿಕ್ಟ್ ಆದಂಗೆ ಆಗ್ಬಿಟ್ಟಿದೆ. ಇವಾಗ ಸಂಜೆ ಒಂದು 7 ಗಂಟೆಗೆ ಒಂದು, ಮತ್ತು 7:30 ಒಂದು, ಈ ಥರದ್ದು ನೋಡ್ತಾ ಇರ್ತೀನಿ. ನೋಡಬಾರ್ದು ಅಂತ ಎಷ್ಟೋ ಸರಿ ಅಂದ್ಕೊಂಡಿರ್ತೀವಿ, ಆದ್ರೂ ಎಲ್ಲ ಒಂದು ಸ್ವಲ್ಪ ಕನೆಕ್ಟ್ ಆಗಿಬಿಡ್ತೀವಿ. ಅದಕ್ಕೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದರಿಂದ ಈ ಥರ ನಾನು 1-2 ಸೀರಿಯಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅದನ್ನು ನೋಡೋಣ ಅಂಥೇಳಿ ಎಷ್ಟೇ ವಾಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಂದುಬಿಡ್ತೀನಿ, ಆ ಥರ ಮಾಡ್ತಾಯಿರ್ತೀನಿ. ಅದಕ್ಕೆ ಇಲ್ಲಿ ಸೀರಿಯಲ್ ನೋಡ್ತಾಯಿದ್ದೀನಿ. ಹಾಗೆ ಇನ್ನು ರಾತ್ರಿಗೆ ಏನಾದರೂ ಒಂದು ಟೈಮಿಗೆ ಅಡುಗೆ ಮಾಡಬೇಕು, ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ, ಏನು ಮಾಡೋದು ಒಂದು ಟೈಮಿಗೆ ಅಂಥೇಳಿ. ಹಾಗೆ ನೋಡೋಣ ಅಂದ್ಕೊಂಡಾಗೆ ಟಿ ವಿ ನೋಡ್ತಾ ಕೂತಿದ್ದೀನಿ. ಹಾಗೆ ಕೌಶಿ ಬಂದ. ಅವನು
ಈ ಬೆಕ್ಕಿಗೆ ಬಾಲೆಲ್ಲ ಹಾಕೋದು ಅದು ಆಟ ಆಡೋದಕ್ಕೆ. ಮೊದಲೆಲ್ಲ ಇರೋ ಬೆಕ್ಕುಗಳೇನಂದರೆ ಚಿಕ್ಕದೊಂದು ಬಾಲ್ ಇತ್ತು, ಈಗಲೂ ಕೂಡ ಇದೆ. ಆ ಬಾಲ್ ಹಾಕಿದರೆ ಆಟ ಆಡುತ್ತೆ. ಅಂದರೆ ಮರಿಗಳಿದ್ದಾಗ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕುಣಿಯೋದು ಆಟ ಆಡೋದೆಲ್ಲ ಮಾಡುತ್ತೆ. ಸ್ವಲ್ಪ ದೊಡ್ಡದಾಗ್ತಾ ಅದು ಆಟ ಆಡೋದನ್ನ ಬಿಟ್ಬಿಡುತ್ತೆ. ಅದಕ್ಕೆ ಅದು ಇನ್ನೊಂದು ಬಂದು ಸ್ವಲ್ಪ ಸ್ಪಾಂಜ್ ಥರ ಇರುತ್ತೆ, ಅಂದರೆ ಸ್ಮೈಲಿ ಬಾಲ್ ಏನಿದೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂಥೇಳಿ ಕೊಟ್ಟಿರ್ತಾರೆ. ಅಂದರೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅದೆಲ್ಲ. ಅದನ್ನು ಕೊಡಬೇಡ, ಅದು ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಇರುತ್ತಲ್ಲ, ಇದೇನು ಮಾಡುತ್ತೆ ಉಗುರಲ್ಲಿ ಕಿತ್ತಾಕ್ಬಿಡೋದು, ಇಲ್ಲಾಂದರೆ ಅಲ್ಲಲ್ಲಿ ಹಿಡ್ಕೊಂಡು ಅದನ್ನು ಕಿತ್ತಿ ಬಿಸಾಕೋದು, ಈ ಥರದ್ದೆಲ್ಲ ಮಾಡ್ತಾ ಇರುತ್ತೆ. ಮೊದಲೊಂದು ಬಾಲ್ನ ಅದೇ ಥರನೇ ಮಾಡಿರೋದು. ಅದಕ್ಕೆ ಕೊಡಬೇಡ ಅಂದರೆ ಅದೇನು ಮಾಡಲ್ಲ ಇರಮ್ಮ, ಅದು ಆಟನೇ ಆಡ್ತಿಲ್ಲ ಅಂತ ಹೇಳ್ತಾ ಇದ್ದ. ಆಟ ಆಡಲ್ಲ, ಸುಮ್ಮನೆ ಕೂತ್ಕೊಂಡಿರುತ್ತೆ. ಒಂದೊಂದು ಸರಿ ಉಗುರಲ್ಲಿ ಪರ್ಚ್ಬಿಟ್ರೆ ಒಂದು ಸರಿ ಹೋಯ್ತು, ಅದು ಸ್ಪಾಂಜ್ ಥರ ಇರುತ್ತಲ್ವ, ಕಿತ್ತೋಗ್ಬಿಡುತ್ತೆ. ಇಲ್ಲಾಂದ್ರೆ ಅಲ್ಲಲ್ಲೇ ಕಿತ್ತಾಕ್ಬಿಡುತ್ತೆ. ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ. ಬೇಡ ಅಂದ್ರೂ ಈ ಹುಡುಗ ಕೇಳೋದೇ ಇಲ್ಲ. ಅದು ಆಟ ಆಡಲಿ ಅಂತೇಳಿ ಮಾಡ್ತಿದ್ದಾನೆ. ಅದು ಚಿಕನ್ ಹಾಕ್ಲಿ ಅಂತ ಕಿರ್ತಾಯಿತ್ತು ಸ್ವಲ್ಪ ಹೊತ್ತು. ಅಂದರೆ ನಾವು ಕಿಚನ್ಗೆ ಹೋದರೆ ಅದಕ್ಕೆ ಚಿಕನ್ ಹಾಕ್ತಾಳೆ, ಕಿಚನಲ್ಲಿದ್ದಾಳೆ, ಏನೋ ಒಂದು ಹಾಕ್ತಾಳೆ ಅನ್ನೋದು ಅಲ್ಲಿ ಬಂದು ಕಿಚ್ಚೋದು, ಆ ಥರ ಎಲ್ಲ ಮಾಡ್ತಿರುತ್ತೆ. ನಾನು ಇನ್ನು 8:30 ತನಕ ನಿನಗೇನು ಹಾಕಲ್ಲ ಅಂಥೇಳಿ ಇಲ್ಲಿ ಸುಮ್ಮನೆ ಕೂರಿಸಿದ್ದೀನಿ ಅಷ್ಟೆ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.